ಆತ್ಮೀಯರೇ, ಎಮ್ ಎಸ್ ಚಾನಲ್ಗೆ ಸುಸ್ವಾಗತ. ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಸಮಸ್ತ ನಾಗರಿಕ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ಸಂಪ್ರದಾಯದಂತೆ ರಾಜೀವ್ ನಗರ ಸಿಟಿಸನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ 5ನೇ ವರ್ಷದ ಸಂಕ್ರಾಂತಿ ಸಂಭ್ರಮ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ನಿಮಿತ್ತ ಬೆಳಗ್ಗೆ 11:30 ಮಾನ್ಯ ಸಚಿವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದಾರೆ. ಚಾಲನೆ ಕೊಟ್ಟ ನಂತರ ಎಲ್ಲ ಒಂದು ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ. ಮೊದಲಿಗೆ ರಂಗೋಲಿ ಸ್ಪರ್ಧೆ ಪ್ರಾರಂಭ ಆಗಿದೆ. ಈ ಸಲ ಹಿಂದಿನ ವರ್ಷಕ್ಕಿಂತ ದುಪ್ಪಟ್ಟು ಸ್ಪರ್ಧಿಗಳು ಉತ್ಸಾಹದಿಂದ ಭಾಗವಹಿಸಿ ಸುಮಾರು 80 ಸ್ಪರ್ಧಿಗಳು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅದಾದ ಮೇಲೆ ಎಲ್ಲ ಸ್ಪರ್ಧೆಗಳು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಆಟಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇವಾಗ ಎಲ್ಲರೂ ಸಹ ಆಟದಲ್ಲಿ ಮಗ್ನರಾಗಿದ್ದಾರೆ. ಮೊದಲನೇದಾಗಿ ಮಕ್ಕಳಿಗೆ, ಪುರುಷರಿಗೂ ಮತ್ತು ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೂ ಮಡಿಕೆ ಹೊಡೆಯತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಮುಕ್ತಾಯಕ್ಕೆ ಅಂತ ಬಂದಿದೆ. ಮತ್ತು ಮಕ್ಕಳಿಗೆ ಹಗ್ಗ ಜಗ್ಗಾಟ, ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೂ ಸಹ ಹಗ್ಗ ಜಗ್ಗಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪುರುಷರಿಗೆ ಹಗ್ಗ ಜಗ್ಗಾಟ, ಗೋಣಿ ಚೀಲದ ಓಟ ಮುಂತಾದ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಮತ್ತು ಪ್ರತ್ಯೇಕವಾಗಿ ಮಹಿಳೆಯರಿಗೆ ಲೆಮನ್ ಆ್ಯಂಡ್ ಸ್ಪೂನು, ಮ್ಯೂಸಿಕಲ್ ಚೇರು ಮುಂತಾದ ಕಾರ್ಯಕ್ರಮಗಳನ್ನು ಮತ್ತು ಮಹಿಳೆಯರಿಗೆ ಹಗ್ಗಜಗ್ಗಾಟ ಸಹ ಆಯೋಜನೆ ಮಾಡಿದ್ದೇವೆ. ಇವೆಲ್ಲ ಕಾರ್ಯಕ್ರಮಗಳು ಮುಗಿದ ಮೇಲೆ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆಗಳನ್ನು ಸಹ ಆಯೋಜನೆ ಮಾಡಿದ್ದೀವಿ. ಚಿತ್ರಕಲೆಯಲ್ಲಿ ಸುಮಾರು 140 ಮಕ್ಕಳು ಭಾಗವಹಿಸಿದ್ದಾರೆ. ಚಿತ್ರಕಲೆಯಲ್ಲಿ ಅದರಲ್ಲಿ 1 ಮತ್ತು 2 ಮತ್ತು 3ನೇ ಬಹುಮಾನ ಇರ್ತದೆ. ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಮಾಧಾನಕರವಾಗಿರ್ತಕ್ಕಂಥ ಒಂದು ಮೆಡಲ್ ಇರುತ್ತದೆ, ಒಂದು ಚಿಕ್ಕ ಒಂದು ಕಾಣಿಕೆ ಇರ್ತದೆ. ಹಾಗೆಯೇ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಸಹ ಸುಮಾರು 80 ಮಹಿಳೆಯರು ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಎಲ್ಲರಿಗೂ ಸಹ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಮಾಧಾನಕರ ಬಹುಮಾನವನ್ನು ನಾವು ಆಯೋಜನೆ ಮಾಡಿದ್ದೇವೆ, ಕೊಡ್ತಾ ಇದ್ದೇವೆ. ಇದಾದ ಮೇಲೆ ಎಲ್ಲ ಆದಮೇಲೆ ಕೊನೆಯದಾಗಿ 4 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸ್ತಾ ಇದ್ದಾರೆ ವೇದಿಕೆಯಲ್ಲಿ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ನಾವು ಆಟಗಳನ್ನು ಆಡಿಸಿದ್ದೇವೆ, ಎಲ್ಲರಿಗೂ ಸಹ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಮುಖ್ಯ ಅತಿಥಿಗಳ ಭಾಷಣ ಇರ್ತದೆ. ಸಂಕ್ರಾಂತಿ ಸಂಭ್ರಮದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಅತಿಥಿಗಳು. ಎಲ್ಲ ಕಾರ್ಯಕ್ರಮ ಆದಮೇಲೆ ವಂದನಾರ್ಪಣೆ ಇರ್ತದೆ. ಮುಗಿದ ಮೇಲೆ ರಾಸುಗಳ ಮೆರವಣಿಗೆ 6 ಗಂಟೆಯಿಂದ 8 ಗಂಟೆಯವರೆಗೂ ಸಹ ವಿಶೇಷವಾಗಿರ್ತಕ್ಕಂಥ ಎತ್ತುಗಳನ್ನು ಶೃಂಗಾರ ಮಾಡಿ ಹಳ್ಳಿಗಳಿಂದ ಎತ್ತುಗಳನ್ನು ತರಿಸಿ ಮೆರವಣಿಗೆ ಇರ್ತದೆ. ಆ ಮೆರವಣಿಗೆಗೆ ಮೆರುಗು ಕೊಡ್ತಕ್ಕಂಥ ಡೊಳ್ಳು ಕುಣಿತ, ತಮಟೆ ವಾದ್ಯ ಮತ್ತು ವೀರಗಾಸೆ ಇವೆಲ್ಲವೂ ಸಹ ಮಂಜೇಶ್ ಮತ್ತು ತಂಡದವರಿಂದ ಒಂದು ಹಲಿಗೆ ಒಂದು ವಾದ್ಯ ಇವೆಲ್ಲವೂ ಸಹ ಇರ್ತದೆ. ಬಹಳ ವಿಜೃಂಭಣೆಯಿಂದ ಆರ್ಚಿಂದ ಹಿಡಿದು ಕೊನೆಯವರೆಗೂ 30 ಅಡಿ ರಸ್ತೆಯ ಕೊನೆಯವರೆಗೂ ಸಹ ಬೃಂದಾವನ ಚೌಲ್ಟ್ರಿಯಿಂದ ಮತ್ತು ಒಂದು ಮೋರ್ ಹತ್ರ ರೌಂಡ್ ಹಾಕ್ಕೊಂಡು ಮೆರವಣಿಗೆ ಮುಖಾಂತರ ಆರ್ಚಿಂದ ಹಿಡಿದು 30 ಅಡಿ ಮುಖ್ಯ ರಸ್ತೆ ಕೊನೆಯವರೆಗೂ ಸಹ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಸಾಗಿ ಅಲ್ಲಿ ಕಿಚ್ಚಾಯಿಸ್ತಕ್ಕಂಥ ಒಂದು ಕಾರ್ಯ ಇರ್ತದೆ. ಒಂದು ಪೂಜೆ ಮಾಡಿ ಗಂಗಮ್ಮ ದೇವಸ್ಥಾನಕ್ಕೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಮತ್ತು ಎತ್ತುಗಳಿಗೆಲ್ಲ ಪೂಜೆ ಮಾಡಿ ಕೊನೆಯದಾಗಿ ಈ ಒಂದು ಕೊನೆಯದಾಗಿ ಪೂಜೆ ನೆರವೇರಿದ ನಂತರ ಈ ಭರಾಟೆಗಳ ಒಂದು
ಸಂಭ್ರಮ ಇರ್ತದೆ. ಭರಾಟೆಗಳಿಂದ ಆದಮೇಲೆ ವಾಪಸ್ ಬಂದು ಕೊನೆಗೆ ಮತ್ತೆ ಒಂದು ಶಾಲಾ ಮಕ್ಕಳಿಂದ ಕೈವಾರ ಮತ್ತು ಮಾಡಿಕೆರೆ ಶಾಲಾ ಮಕ್ಕಳಿಂದ ವಿಶಿಷ್ಟವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ತದನಂತರ ಕೊನೆಯದಾಗಿ ಸುಪ್ರಸಿದ್ಧ ಜ್ಯೋತಿ ಮೆಲೋಡೀಸ್ ತುಮಕೂರವರಿಂದ ಒಂದು ರಸಸಂಜೆ ಕಾರ್ಯಕ್ರಮವನ್ನು ಅಂದರೆ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 12 ಗಂಟೆವರೆಗೂ ಇರ್ತದೆ. ಇಷ್ಟು ಈ ದಿನದ ಎಲ್ಲ ವಿಶೇಷತೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಸಹ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಮತ್ತು ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಇಲ್ಲಿ ಎಲ್ಲರೂ ಸಹ ಒಂದು ಸೇವಕರಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಫೋರಮ್ನ ಎಲ್ಲ ಸದಸ್ಯರಲ್ಲೇ ಇರೋರು ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮನೆ ಕಾರ್ಯಕ್ರಮ ಇರ್ತಕ್ಕಂಥ ಭಾವನೆಯಿಂದ ಎಲ್ಲರೂ ಸಹ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆ ನಡೀತಾ ಇದೆ. ಈ ಊಟದ ವ್ಯವಸ್ಥೆ ಬಹಳಷ್ಟು ವಿಜೃಂಭಣೆಯಿಂದ ಬೆಳಗ್ಗೆಯಿಂದ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಸಹ ಊಟದ ವ್ಯವಸ್ಥೆ ಮಾಡಿದ್ದಾರೆ. ದಾನಿಗಳಾಗಿರ್ತಕ್ಕಂಥ ಓಲವಾಡಿ ಬಾಬುರವರು ಸಹ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಮತ್ತು ದ್ವಾರಕಿರವರು ಒಂದು ತರಕಾರಿಯ ಒಂದು ಸೇವೆಯನ್ನು ಒದಗಿಸಿರ್ತಾರೆ. ಹೀಗೆ ಬಹಳಷ್ಟು ಜನ ಸೇವಾಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದರೆ ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿರ್ತಕ್ಕಂಥ ಎಲ್ಲ ಫೋರಮ್ನ ಸದಸ್ಯರು, ನಾಗರಿಕ ಬಂಧುಗಳು ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ನೆರವೇರಿಸಿಕೊಳ್ಳಲು ಸಹಾಯ ನೀಡಿದ್ದಾರೆ. ಎಲ್ಲರಿಗೂ ಸಹ ಈ ಒಂದು ಫೋರಮ್ ವತಿಯಿಂದ ಅತ್ಯಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತೆ ಹೇಳಿದ್ನಲ್ಲ, ಹೇಳಿ ಎಲ್ಲರಿಗೂ ಯಾರು
ತಂದೋ 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳಗಲಿ ಒಬ್ಬ ಮಗ ನೀನಾಸರಾಗಿ ಅಂತ ತಾಯಿ ತಿಳಿದುಕೊಂಡು ಜೀವ ಇಟ್ಟಿತ್ತು ನೀನು ಜಗದಲ್ಲಿ ಕಾಣ ಹಡೆದ ತಾಯಿಯನ್ನು ಕಳಕೊಂಡ ನಾನು ಕಲಿಸಿದನು ಜಾಣನಾಗಲೆಂತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮಾನ್ಯ ಶ್ರೀ ಕುಶಾಲ್ ಚೋಕ್ಸೆ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿಯಾಗಿ ದಯವಿಟ್ಟು ಗಣ್ಯರ ವೇದಿಕೆಗೆ ಆಗಮಿಸುವುದಕ್ಕೆ ದಾರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಕುಶಾಲ್ ಚೌಕ್ಸೆ ರವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಮನವಿಗೆ ಹೋಗೊಟ್ಟು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಸಗೌರವವಾಗಿ ಅದೇ ರೀತಿಯಾಗಿ ಮಾನ್ಯ ಶ್ರೀ ಜಗನ್ನಾಥ ರೈ ರವರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಚಿಕ್ಕಬಳ್ಳಾಪುರ ಜಿಲ್ಲೆ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ತಮ್ಮ ಕಳಕಳಿಯ ಮನವಿ. ಮತ್ತು ಮಾನ್ಯ ಶ್ರೀ KR ಸುದರ್ಶನ್ ಯಾದವ್ ರವರು ಮಾನ್ಯ ದಂಡಾಧಿಕಾರಿಗಳು ಚಿಂತಾಮಣಿ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಮಾನ್ಯ ಶ್ರೀ S ಆನಂದರವರು ಕಾರ್ಯನಿರ್ವಹಣಾಧಿಕಾರಿಗಳು ಚಿಂತಾಮಣಿ ಅವರು ಸಹ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮಾನ್ಯ ಶ್ರೀ P ಮುರಳೀಧರ್ ರವರು ಪೊಲೀಸ್ ಉಪಾಧೀಕ್ಷಕರು ಚಿಂತಾಮಣಿ ಸಹ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮಾನ್ಯ ಶ್ರೀಮತಿ ಉಮಾದೇವಿ V ರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಿಂತಾಮಣಿ ಸಹ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮಾನ್ಯ ಶ್ರೀ GN ಚಲಪತಿರವರು ಮಾನ್ಯ ಪೌರಾಯುಕ್ತರು ಚಿಂತಾಮಣಿ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮಾನ್ಯ ಶ್ರೀ VG ಕುಮಾರ್ ಅವರು ವೃತ್ತ ನಿರೀಕ್ಷಕರು ಪೊಲೀಸ್ ಇಲಾಖೆ ಚಿಂತಾಮಣಿ ನಗರ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮಾನ್ಯ ಶ್ರೀ ಶಿವರಾಜ್ ಕುಮಾರ್ ಅವರು ವೃತ್ತ ನಿರೀಕ್ಷಕರು ಪೊಲೀಸ್ ಇಲಾಖೆ ಚಿಂತಾಮಣಿ ಗ್ರಾಮಾಂತರ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವಿಶೇಷ ಆಹ್ವಾನಿತರಾಗಿ ನಮ್ಮ ಇದೇ ಬಡಾವಣೆಯ ನಿವಾಸಿಗಳಾಗಿರ್ತಕ್ಕಂಥ ಶ್ರೀ ಅಶ್ವಥ್ ನಾರಾಯಣ್ ಬಾಬು ಉಲವಾಡಿ ರವರು ಮಾಜಿ ನಿರ್ದೇಶಕರು ಕೋಚಿಮಲ್ ಚಿಂತಾಮಣಿ ಅವರನ್ನು ಸಹ ಈ ವೇದಿಕೆಗೆ ಸಗೌರವವಾಗಿ ಆಹ್ವಾನಿಸುತ್ತಿದ್ದೇನೆ. ಮತ್ತು ಶ್ರೀ ಉಳವಾಡಿ V ಕೃಷ್ಣಪ್ಪನವರು ಇದೇ ಬಡಾವಣೆಯ ಹಿರಿಯ ನಾಗರಿಕರು ಟೊಮೊಟೊ ವ್ಯಾಪಾರಸ್ಥರು ಚಿಂತಾಮಣಿ ಇವರನ್ನು ಸಹ ವೇದಿಕೆಗೆ ಸಗೌರವವಾಗಿ ಆಹ್ವಾನಿಸುತ್ತಿದ್ದೇನೆ. ಮಾನ್ಯ ಶ್ರೀ RK ಕೃಷ್ಣಾರೆಡ್ಡಿರವರು ನಮ್ಮ ರಾಜೀವ್ ನಗರ ವೆಲ್ಫೇರ್ ಫೋರಂ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿರವರನ್ನು ಸಹ ವೇದಿಕೆಗೆ ಸಗೌರವವಾಗಿ ಆಹ್ವಾನಿಸುತ್ತಿದ್ದೇನೆ. ಮತ್ತು ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವೇದಿಕೆಗೆ ಗಣ್ಯರನ್ನು ಆಹ್ವಾನ ಮಾಡಿರತಕ್ಕಂಥ ಶ್ರೀ MN ಆಂಜನೇಯಪ್ಪ ಸರ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಯಾವುದೇ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ ಚಾಲನೆ ಕೊಡಬೇಕಾದ್ರೆ ಪ್ರಾರ್ಥನೆ ಬಹಳ ಮುಖ್ಯ. ದೇವರ ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ ಸುಜಾತ ಮತ್ತು ತಂಡದವರಿಂದ. ದಯವಿಟ್ಟು ಮಹಾಗಣಪತಿ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾದೇವ ಸುತಂ ಮಹಾದೇವ ಸುತಂ ಗುರು ಗುಹನುತಂ ಮಹಾದೇವ ಸುತಂ ಗುರು ಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾದೇವ
महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि वसिष्ठवामदेवादिवन्दितं महागणपतिं मनसा स्मरामि ಯಮಕು ಗಗನವ ಮಣಿಯೇ ಗಂಗದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನುಜಾಮಿ ಜನನಿಯ ಜೋಗುಳ ವೇದದ ಘೋಷ ಜನರಿಗೆ ಜೀವವು ನಿನ್ನ ವೇದ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ದಿನನು ಭಾರತ ಜನನಿಯ ತನುಜಾತಿ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಾತ್ರ ದಿವ್ಯಾರಣ್ಯ ನನ್ನ ಶರಕ್ಷರಿ ಪಂಗ ಪಂಪನ ಕುಲಪತಿ ಚಂದ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ತಾರಕ ರಾಮಾನಂದ ಕವೀರರ ಭಾರತ ಜನನಿಯ ತನುಜಾತಿ ತೈರಪ ವೈದಳರಾಡಿದ ನಾಡೆ ಕಂಕಣ ಜಗಣರ ನೆಚ್ಚಿನ ವೀರೆ ರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾರತಿಕ ಜೈನ ಉದ್ಯಾನ ಜನಕನ ಊರುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ರೈತ ಗೀತೆಯನ್ನ ಶ್ರಾವ್ಯವಾಗಿ ಮಾಡಿರ್ತಕ್ಕಂಥ ಚಂದ್ರಶೇಖರ್ ತಂಡದವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಈ ಒಂದು ಸಂಕ್ರಾಂತಿ ಸಂಭ್ರಮ ಬಹುಮುಖ್ಯವಾಗಿ ನಾವು ಆಚರಣೆ ಮಾಡ್ತಿರ್ತಕ್ಕಂಥದ್ದು ರೈತರಿಗೆ. ಆ ರೈತರಿಗೆ ನಾವು ಚಿರಋಣಿಯಾಗಿರ್ತೀವಿ. ರೈತ ನಿಲ್ಲದೆ ನಾವೆಲ್ಲ. ಆ ನಿಟ್ಟಿನಲ್ಲಿ ರೈತ ಗೀತೆಯನ್ನು ಇವಾಗ ಪ್ರಸ್ತುತಪಡಿಸ್ತಾ ಇದ್ದಾರೆ ಅದೇ ತಂಡ, ಚಂದ್ರಶೇಖರ್ ಮತ್ತು ತಂಡದವರಿಂದ. ದುಷ್ಟ್ರಾವ್ಯವಾಗಿ ರೈತ ಗೀತೆಯನ್ನು ನಾವು ಕೇಳಿದ್ವಿ. ನಿಜವಾಗ್ಲೂ ಸಹ ಆ ರೈತ ಗೀತೆಯನ್ನು ಕೇಳ್ತಾ ಇದ್ದರೆ ರೋಮಾಂಚನವಾಗುತ್ತೆ. ಯಾಕಂತಂದರೆ ಇವತ್ತು ರೈತ ನಿಲ್ಲಿದ್ರೆ ನಾವಿಲ್ಲ. ದೇಶಕ್ಕೇ ಅನ್ನ ಕೊಡ್ತಾ ಇರ್ತಕ್ಕಂಥ ರೈತನ ಬಗ್ಗೆ ನಾವು ಎಷ್ಟು ಹೊಗಳಿದ್ರೂ ಸಾಲದು. ಆ ನಿಟ್ಟಿನಲ್ಲಿ ಆ ರೈತ ಗೀತೆಯನ್ನು ಬಹಳ ವಿದ್ಯುಕ್ತವಾಗಿ ಸಂತೋಷವಾಗಿ ಆಡಿರತಕ್ಕಂಥ ಶ್ರೀ ಚಂದ್ರಶೇಖರ್ ಮತ್ತು ತಂಡದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ಕೆ ನಾವು ಕಾಲಿಡೋಣ. ಮುಂದಿನ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ಗಣ್ಯರಿಗೆ ಸ್ವಾಗತವನ್ನು ಕೋರಲಿದ್ದಾರೆ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಜಗದೀಶ್ವರ ರೆಡ್ಡಿ ಸರ್ ಅವರು. ಈ ಒಂದು ಸಂಜೆಯ ಈ ವೇದಿಕೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಒಂದು ಸಂಕ್ರಾಂತಿ ಸಂಭ್ರಮದ ಶುಭಾಶಯಗಳನ್ನು ನಾಗರಿಕರೆಲ್ಲರಿಗೂ ತಿಳಿಸ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಈ ರಾಜೀವ್ ನಗರ ವೆಲ್ಫೇರ್ ಫೋರಮ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಶ್ರೀಯುತ ಕೆ.ಸಿ. ಶಂಕರ್ ರೆಡ್ಡಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಅವರ ಅನುಪಸ್ಥಿತಿಯಲ್ಲಿ ಬಯಸ್ತಾ ಇದ್ದೀನಿ. ನಮ್ಮ ಯುವಕರು ಚಾಣಾಕ್ಷರವಾದಂತಹ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀಯುತ ಕುಶಾಲ್ ಚೌಕ್ಸೆ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ಮಾನ್ಯ ಜಗನ್ನಾಥ್ ರೈ ಸರ್ ಅವರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಚಿಕ್ಕಬಳ್ಳಾಪುರ ಜಿಲ್ಲೆ, ಇವರಿಗೆ ಈ ಒಂದು ನಮ್ಮ ಸಂಕ್ರಾಂತಿ ಸಂಭ್ರಮದ ಕಾರ್ಯಕ್ರಮಕ್ಕೆ ವೇದಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಚಿಂತಾಮಣಿ ತಾಲೂಕಿನ
ಉತ್ಸಾಹಿ ನಾಯಕರು ಹಾಗೂ ಯುವ ದಂಡಾಧಿಕಾರಿಗಳು ಆದಂತಹ ಶ್ರೀಯುತ ಸುದರ್ಶನ್ ಯಾದವ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ಹಾಗೆಯೇ ಮತ್ತೊಬ್ಬ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಇದೇ ಬಡಾವಣೆಯ ನಿವಾಸಿಗಳು ಹಾಗೂ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಆದಂತಹ ಕಾರ್ಯನಿರ್ವಹಣಾಧಿಕಾರಿಗಳು ಚಿಂತಾಮಣಿ ತಾಲೂಕು ಅವರಾದಂತಹ ಶ್ರೀಯುತ ಆನಂದ್ ಸರ್ ಅವರನ್ನು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ಪೊಲೀಸ್ ಉಪಾಧೀಕ್ಷಕರು ಬಹಳಷ್ಟು ಹಸನ್ಮುಖರು ಹಾಗೂ ತಕ್ಷಣಕ್ಕೆ ನಮ್ಮ ಎಲ್ಲ ಸಂಕಟಗಳಿಗೂ ಸ್ಪಂದಿಸುವಂತಹ ಶ್ರೀಯುತ ಮುರಳೀಧರ್ ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಮತ್ತು ನಮ್ಮ ಇದೇ ಚಿಂತಾಮಣಿ ತಾಲೂಕಿನ ಮಹಿಳಾ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂತಹ ಶ್ರೀಮತಿ ವಿ ಉಮಾದೇವಿ ಮೇಡಮ್ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಮತ್ತೊಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಚಿಂತಾಮಣಿ ನಗರಸಭೆಯ ಪೌರಾಯುಕ್ತರು ಆದಂತಹ ಶ್ರೀಯುತ ಜಿ ಎನ್ ಚಲಪತಿ ಸರ್ ಅವರು, ಇದೇ ಬಡಾವಣೆಯ ನಿವಾಸಿಗಳು ಆದಂತಹ ಶ್ರೀಯುತ ಜಿ ಎನ್ ಚಲಪತಿ ಸರ್ ಅವರನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಮಾನ್ಯ ವೃತ್ತ ನಿರೀಕ್ಷಕರು, ನಮ್ಮ ಚಿಂತಾಮಣಿ ತಾಲೂಕಿನ ಒಂದು ವೃತ್ತ ನಿರೀಕ್ಷಕರು ಆದಂತಹ ಶ್ರೀಯುತ ವಿ ಜಿ ಕುಮಾರ್ ಸರ್ ಅವರು ಕೂಡ ಈ ಒಂದು ಎಲ್ಲ ಸಂದರ್ಭಗಳಲ್ಲೂ ನಮಗೆ ಆತ್ಮೀಯರಾಗಿರ್ತಾರಂಥ ಇವರಂಥ ವಿ ಜಿ ಕುಮಾರ್ ಸರ್ ಅವರನ್ನು ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಮತ್ತೊಬ್ಬ ವೃತ್ತ ನಿರೀಕ್ಷಕರು ಶಿವರಾಜ್ ಕುಮಾರ್ ಸರ್ ಅವರು, ಈ ವೃತ್ತ ನಿರೀಕ್ಷಕರು ಚಿಂತಾಮಣಿ ಪೊಲೀಸ್ ಇಲಾಖೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ವೃತ್ತ ನಿರೀಕ್ಷಕರಾದಂಥ ಶ್ರೀಯುತ ಶಿವರಾಜ್ ಕುಮಾರ್ ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ವಿಶೇಷ ಆಹ್ವಾನಿತರಾಗಿ ನಮ್ಮ ಅಶ್ವಥ್ ನಾರಾಯಣ್ ಬಾಬುರವರು, ಇದೇ ಬಡಾವಣೆಯ ನಿವಾಸಿಗಳು ಹಾಗೂ ಮಾನ್ಯ ಮಾಜಿ ನಿರ್ದೇಶಕರು ಕೋಚಿಮಲ್ ಚಿಕ್ಕಬಳ್ಳಾಪುರ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಈ ಬಡಾವಣೆಯ ನಿವಾಸಿಗಳು ಹಾಗೂ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆದಂತಹ ಶ್ರೀಯುತ ವಿ ಕೃಷ್ಣಪ್ಪ ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಮತ್ತೊಬ್ಬರು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅರ್ಥಪೂರ್ಣವಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಮೆರುಗನ್ನು ಪಡೀತಾ ಇನ್ನೂ ಉತ್ತಮವಾಗಿ ನಡೆಯಬೇಕಾದರೆ ಇಲ್ಲಿ ವಿಶೇಷವಾಗಿ ನಮ್ಮ ಈ ಒಂದು ರಾಜೀವ್ ನಗರ ವೆಲ್ಫೇರ್ ಫೋರಂನ ಕಾರ್ಯದರ್ಶಿಗಳು ಆದಂತಹ ಶ್ರೀಯುತ ಕೃಷ್ಣಾರೆಡ್ಡಿಯವರು, ಆರ್.ಕೆ. ಕೃಷ್ಣಾರೆಡ್ಡಿಯವರವರು ಬಹಳ ಆತ್ಮೀಯರು ಹಾಗೂ ಹಸನ್ಮುಖಿಗಳು ಹಾಗೂ ಇಲ್ಲಿ ವಿಶೇಷವಾದಂತಹ ಒಂದು ಕಾಳಜಿಯುಳ್ಳಂತಹ ವ್ಯಕ್ತಿಗಳು, ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದರೆ ಬೆಳಗಿನಿಂದ ಸಂಜೆವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಈ ಚಿಂತಾಮಣಿ ಪ್ರಭಾಕರ್ ಬಡಾವಣೆಯ ನಾಗರಿಕರೆಲ್ಲರೂ ಹಾಗೂ ಚಿಂತಾಮಣಿ ನಗರದ ನಮ್ಮ ಎಲ್ಲ ನಾಗರಿಕರು, ಚಿನ್ನದಂತಹ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅರ್ಥಪೂರ್ಣವಾಗಿ ವರ್ಷದಿಂದ ವರ್ಷಕ್ಕೆ ಮೆರುಗನ್ನು ಪಡೆಯಬೇಕಾದರೆ ಈ ಒಂದು ಕಾರ್ಯಕ್ರಮ ಮಾಧ್ಯಮಗಳಲ್ಲಿ ಪ್ರಕಟವಾಗ್ತಾ ಇರುವಂತಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಯಬೇಕಾದರೆ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂತಹ ಎಲ್ಲ ತೀರ್ಪುಗಾರರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಸಂಜೆವರೆಗೂ ಇನ್ನೂ 9 ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲರ ಹಸಿವನ್ನು ನೀಗಿಸ್ತಾ ಇರುವಂಥ ಈ ಕಾರ್ಯಕ್ರಮದ ಅಡಿಗೆಯವರು, ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ರೈತ ಧಾನ್ಯವನ್ನು ಬೆಳೆದುಕೊಟ್ರೆ ಅದನ್ನು ಸಿದ್ಧಪಡಿಸಿದಂಥ ಅಡಿಗೆಯವರೆಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ಈ ಕಾರ್ಯಕ್ರಮದ ಅಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದಂಥ ಚಿಂತಾಮಣಿಯ ಚಿನ್ನದಂಥ ಎಲ್ಲ ನಾಗರಿಕ ಬಂಧುಗಳಿಗೂ, ಯುವಕರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಗಣ್ಯಾತಿ ಗಣ್ಯರನ್ನು
ನೆರೆದಿರ್ತಕ್ಕಂಥ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ಸಹ ಸ್ವಾಗತವನ್ನು ಕೊಟ್ಟಿರ್ತಕ್ಕಂಥ ಶ್ರೀ ಜಗದೀಶ್ವರ ರೆಡ್ಡಿ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರ್ತಕ್ಕಂಥ ಹಿರಿಯರು, ನಮ್ಮ ಫೋರಂನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಸಿ ಶಂಕರ ರೆಡ್ಡಿ ಅವರು ಆಗಮಿಸಬೇಕಾಗಿತ್ತು. ಅನ್ಯ ಕಾರಣ ನಿಮಿತ್ತ ಅವರು ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸಹ ಈ ಒಂದು ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ರೈತರಿಗೆ ಸನ್ಮಾನ ಎಂಬತಕ್ಕಂಥದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಅಶ್ವಥ್ ನಾರಾಯಣ ಬಾಬು ಸರ್ ಅವರ ಒಂದು ಅನಿಸಿಕೆ ಇತ್ತು. ಅದರಂತೆ ಒಂದು 8 ಜನ ರೈತರನ್ನು ನಾವು ಇಲ್ಲಿ ಇಲಾಖೆ ಮುಖಾಂತರ ಆಯ್ಕೆ ಮಾಡಿದ್ದೀವಿ. ಯಾಕೆಂತಂದರೆ ಇವತ್ತು ರೈತ ಇದ್ದರೆ ನಾವಿಲ್ಲ. ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ, ನಮ್ಮ ದೇಹಕ್ಕೆ ಬೆನ್ನೆಲುಬು ಹೆಂಗೋ ನಮ್ಮ ದೇಶಕ್ಕೆ ಬೆನ್ನೆಲುಬು ರೈತ. ಆ ನಿಟ್ಟಿನಲ್ಲಿ ಆ ಒಂದು ರೈತರನ್ನು, ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ರೈತರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಬೇಕಂತೇಳಿ ಇಲಾಖೆ ವತಿಯಿಂದ ಒಂದು ಆಯ್ಕೆ ಮಾಡಿ ಅವರನ್ನು ಇಲ್ಲಿಗೆ ಆಹ್ವಾನಿಸಿದ್ದೇವೆ. ಮೊದಲಿಗೆ 5 ಜನ ರೈತರನ್ನು ನಾವು ಇಲ್ಲಿ ಕರಿತೇವೆ. ಅನುಕಲ್ ಇವರು ಮಳೆಯ ನೀರನ್ನು ಕೃಷಿ ಹೊಂಡಕ್ಕೆ ಪರಿವರ್ತಿಸಿ ಪಾಲಿ ಹೌಸ್ ನಿರ್ಮಿಸಿ ವಿಶಿಷ್ಟವಾಗಿರ್ತಕ್ಕಂಥ ಸೇವಂತಿಗೆ, ಕ್ಯಾಪ್ಸಿಕಮ್ ಮುಂತಾದ ಬೆಳೆಗಳನ್ನು ಬೆಳೆದು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಾರೆ. ಅವರನ್ನು ವೇದಿಕೆಗೆ ಸಾಧಾರಣದಿಂದ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಪರಮಾಚನಹಳ್ಳಿ ಇವರೂ ಸಹ ಅಷ್ಟೇ ಮಳೆಯಾಧಾರಿತ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಮಳೆಯ ನೀರನ್ನು ಕೃಷಿ ಹೊಂಡಕ್ಕೆ ಸಂಗ್ರಹಿಸಿ ಅದರಿಂದ ಬೆಳೆಗಳನ್ನು ಭಾಳ ಅಚ್ಚುಕಟ್ಟಾಗಿ ಬೆಳೀತಾ ಇರ್ತಾರೆ. ಅವರನ್ನು ಸಹ ಈ ವೇದಿಕೆಗೆ ಸಾಧಾರಣವಾಗಿ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ದಯವಿಟ್ಟು ದೇವರಾಜರವರು ಬರಬೇಕು. ರವಿಚಂದ್ರ ರೆಡ್ಡಿ ಅವರು ಇವರು ತೋಟಗಾರಿಕಾ ಬೆಳೆಗಳನ್ನೇ ಬಹಳಷ್ಟು ಬೆಳೀತಾ ಇದ್ದಾರೆ. ಇವರಿಗೆ ರಾಜ್ಯ ಪ್ರಶಸ್ತಿನೂ ಸಹ ಲಭಿಸಿದೆ. ರಾಜ್ಯ ಪ್ರಶಸ್ತಿ ಬರಬೇಕಂದ್ರೆ ಸುಲಭದ ಮಾತಲ್ಲ. ಯಾಕೆಂತಂದರೆ ಬಹಳಷ್ಟು ಶ್ರಮ ವಹಿಸಿದರೆ ಮಾತ್ರ ಆ ಒಂದು ಅರ್ಹತೆಗೆ ನಾವು ಅರ್ಹರಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ರವಿಚಂದ್ರ ರೆಡ್ಡಿ ಅವರು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಮುಂದೆ ಶ್ರೀ ರಾಜಾರೆಡ್ಡಿರವರು ತೋಟಗಾರಿಕಾ ಬೆಳೆಗಳಲ್ಲಿ ಅವರೂ ಸಹ ನಿಸ್ಸೀಮರು. ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಒಂದು ಯಶಸ್ಸಿನ ಮೆಟ್ಟಲನ್ನು ಹತ್ತಿದ್ದಾರೆ. ಅವರು ಸಹ ಈ ಒಂದು ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನೆಕ್ಸ್ಟ್ AC ಶಿವಣ್ಣರವರು ಅಂಕಾಲಮಡುಗು, ಇವರು ಸಹ ಅಷ್ಟೇ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಈ ಒಂದು ಸಾಧಕರಿಗೆ ನಾವು ನಮ್ಮ ಒಂದು ಫೋರಂ ವತಿಯಿಂದ ಒಂದು ಸಣ್ಣ ಕಿರು ಕಾಣಿಕೆಯನ್ನು ನೀಡಿ ಆಧಾರದಿಂದ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ಇವರಿಗೆ ಗೌರವ ನೀಡಬೇಕು, ನಾನು ಕೊಡ್ತೀನಿ, ನಾನು ನೀಡ್ತೀನಿ ಅಂತ ನಮ್ಮ ಫೋರಮ್ನ ಕೆಲವು ಸದಸ್ಯರು, ಮಿತ್ರರು ಎಲ್ಲರೂ ಸಹ ಮುಂದೆ ಬಂದಿದ್ದಾರೆ. RK ಕೃಷ್ಣಾರೆಡ್ಡಿರವರು ಮುಂದೆ ನಿಂತು ಅವರಿಗೆ ಸನ್ಮಾನ ಮಾಡಬೇಕು. ನೆಕ್ಸ್ಟ್ DM ಶ್ರೀನಿವಾಸ ರೆಡ್ಡಿ ಅವರು ಎಲ್ಲರಿಗಿಂತ ಮೊದಲು ನಾನು ಕೊಡ್ತೀನಿ ರೈತರಿಗೆ, ನಮ್ಮ ರೈತರಿಗೆ ನಾನು ಕೊಡ್ತೀನಿ, ಯಾಕೆಂದರೆ ರೈತರು ಇದ್ದರೆ ನಾವಿರ್ತೀವಿ, ಇಲ್ಲಾಂದರೆ ನಾವು ಇರೋದಿಲ್ಲ ಎಂಬತಕ್ಕಂಥ ಭಾವನೆಯನ್ನು ಇದ್ದು ಶ್ರೀನಿವಾಸ ರೆಡ್ಡಿ ಅವರು ವೇದಿಕೆಗೆ ಬರಬೇಕಾಗಿ ಪ್ರಾರ್ಥನೆ. ಶ್ರೀ ನಾಗೇಶ್ರವರು ಅವರು ಸಹ ಈ ವೇದಿಕೆಗೆ ಬರಬೇಕಾಗುತ್ತೆ. ಅವರು ಸಹ ಈ ಒಂದು ಸನ್ಮಾನ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿದೆ. ನೆಕ್ಸ್ಟು ಶ್ರೀನಿವಾಸ ರೆಡ್ಡಿ ಮಾಳಪ್ಪಲ್ಲಿ ಅವರು ಸಹ ವೇದಿಕೆಗೆ ಬರಬೇಕು. ಹೇಮಂತ್ ಆನಂದ್ ಪೈಂಟ್ಸ್ ಅವರು, ಇವರೆಲ್ಲರೂ ಸಹ ಆನಂದ್ ಟೈಲರ್ ಇವರು ವೇದಿಕೆಗೆ ಬಂದು ಇವರು ಸಹ ಕೃಷಿ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಅವರ ಸಾಧನೆಯನ್ನು ಮೆಚ್ಚಿ ಇಲಾಖೆಯವರು ಆಯ್ಕೆ ಮಾಡಿರ್ತಕ್ಕಂಥವರು ಇವರನ್ನು ಸಹ ನಮ್ಮ ಫೋರಂ ವತಿಯಿಂದ ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ದಯವಿಟ್ಟು ಜನಾರ್ದನ್ ಗೌಡರವರು ಈ ವೇದಿಕೆಗೆ ಬರಬೇಕಂತ ಕೇಳ್ತಾ ಇದ್ದಾರೆ. ಈ ಒಂದು ಸಾಧಕರಿಗೆ ಸಂಖ್ಯೆ ಒಂದು ಹೆಮ್ಮೆ ಅಂತ ಹೇಳ್ಬೇಕು. ಯಾಕೆಂತಂದರೆ ನಮ್ಮ ಮಕ್ಕಳಿಗೆ ರೈತರಂದ್ರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಇತ್ತೀಚಿನ ದಿನಗಳಲ್ಲಿ ರೈತರಂದ್ರೆ ಯಾರು, ಅಕ್ಕಿ ಎಲ್ಲಿ ಬೆಳಿತೀವಿ, ರಾಗಿ ಎಲ್ಲಿ ಬೆಳಿತೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೀಗೇನೆ ನಾವು ರೈತರನ್ನು ನಾವು ಪ್ರೋತ್ಸಾಹ ಮಾಡಬೇಕು. ಎಲ್ಲ ಸರ್ಕಾರಗಳು ಸಹ ಅಷ್ಟೇ, ರೈತರನ್ನು ಎಲ್ಲಿವರೆಗೂ ನಾವು ಪ್ರೋತ್ಸಾಹ ಮಾಡೋದಿಲ್ವೋ ಅಲ್ಲಿವರೆಗೂ ಸಹ ನಮ್ಗೆ ಬಹಳ ತೊಂದರೆ ಇರ್ತದೆ. ಆದ್ದರಿಂದ ನಾವು ಅವರಿಗೆ ಒಂದು ಸಣ್ಣ ಪ್ರೋತ್ಸಾಹ ಅಷ್ಟೇ. ಈ ಪ್ರೋತ್ಸಾಹದಲ್ಲಿ ತಾವೆಲ್ಲರೂ ಸಹ
ಚಪ್ಪಾಳೆ ಹೊಡೆಯುವ ಮುಖಾಂತರ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳ್ತಾ ತಮ್ಮ ತಮ್ಮ ಮಕ್ಕಳಿಗೆ ತಮ್ಮ ತಮ್ಮ ಮನೆಗಳಲ್ಲಿ ರೈತರ ಬಗ್ಗೆ ಸ್ವಲ್ಪ ಆದರೂ ಸ್ವಲ್ಪ ಒಂದು ಜ್ಞಾನವನ್ನು ಕೊಡಿ. ರೈತ ಅಂದರೆ ಯಾರು, ರೈತ ಏನು ಮಾಡ್ತಾನೆ, ಏನು ಬೆಳೀತಾನೆ, ನಾವು ತಿಂತಿರ್ತಕ್ಕಂಥ ಆಹಾರ ಯಾವುದು, ಅದು ಎಲ್ಲಿಂದ ಬರುತ್ತೆ ಅಂತಕ್ಕಂಥ ಎಲ್ಲ ಒಂದು ಕಿರು ಪರಿಚಯವನ್ನ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ಮಕ್ಕಳಿಗೆ ಮಾಡಿದ್ರೆ, ಓ ರೈತ ಹಿಂಗೆ ನಾವು ತಿಂತಾರೆ ಅನ್ನ ರೈತ ಬೆಳೆದಿದ್ದು ಇವೆಲ್ಲವೂ ಸಹ ಅವ್ರು ತಿಳ್ಕೊಳ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಮುಖಾಂತರ ಒಂದು ಪ್ರೋತ್ಸಾಹವನ್ನು ಕೊಡಬೇಕಂತಲೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಿಂಟು ದೇವಿ ಮೊಹಮ್ಮದ್ಪುರ ಇವರು ಹೈನುಗಾರಿಕೆಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಪ್ರತಿದಿನ 198 ಲೀಟರ್ ಹಾಲನ್ನು ಡೈರಿಗೆ ಹಾಕ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ಸಹ ಚಪ್ಪಾಳೆ. ಒಬ್ಬ ಮಹಿಳೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿ ಇಲ್ಲಿ ಗೂಡನ್ನು ಕಟ್ಟಿಕೊಂಡು ಇಲ್ಲಿ ಹಸುಗಳನ್ನು ಸಾಕಿ ಅಷ್ಟೊಂದು ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯವರು 198 ಲೀಟರ್ ಹಾಲನ್ನು ಹಾಕಿದ್ದಾರೆ ಅಂತಂದರೆ ಅದೊಂದು ಸಣ್ಣ ಕಾರ್ಯ ಅಲ್ಲ. ದಯವಿಟ್ಟು ಇವರ ಒಂದು ಸಾಧನೆಗೆ ಮೆಚ್ಚಿ ಇಲಾಖೆ ಅವರನ್ನು ಆಯ್ಕೆ ಮಾಡಿದೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ವೇದಿಕೆಗೆ ಆಹ್ವಾನಿಸಿದ್ದೀವಿ. ಮತ್ತು ಸತೀಶ್ ಕೆವಿ ಕುರುಬು ಇವರು ಸಹ ರೈತ ಕುಟುಂಬದಲ್ಲಿ ಹುಟ್ಟಿ ಹೈನುಗಾರಿಕೆಯನ್ನೇ ಒಂದು ವಿಶಿಷ್ಟ ಸಾಧನೆಯನ್ನು ಮಾಡಿ ಇವರು ಪ್ರತಿದಿನಕ್ಕೆ 140 ಲೀಟರ್ ಹಾಲನ್ನು ಡೈರಿಗೆ ಹಾಕ್ತಾ ಇದ್ದಾರೆ. ಇವರ ಒಂದು ಸಾಧನೆ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆ. ಅವರನ್ನು ಸಹ ಈ ಒಂದು ವೇದಿಕೆಗೆ ನಾವು ಸಗೌರವದಿಂದ ಆಹ್ವಾನ ಮಾಡ್ತಾ ಇದ್ದೇವೆ. ಮತ್ತು ಶ್ರೀ ಮುನೇಶ್ ಹಾದಿಗೆರೆ ಇವರು ಸಹ ತೋಟಗಾರಿಕಾ ಬೆಳೆಗಳಲ್ಲಿ ಎತ್ತಿದ ಕೈ. ಬಹಳಷ್ಟು ಲಾರ್ಜ್ ಸ್ಕೇಲಲ್ಲಿ ಈ ಒಂದು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಒಂದು ಉತ್ತಮ ರೈತ ಎಂಬತಕ್ಕಂಥ ಹೆಸರನ್ನು ಪಡೆದಿದ್ದಾರೆ. ಅವರನ್ನು ಸಗೌರವದಿಂದ ಒಂದು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಮತ್ತು ಶ್ರೀ ನಾರಾಯಣ ಸ್ವಾಮಿ, ಶ್ರೀ ಶೃಂಗಾರ್ ಬೆಡ್ ಹೌಸ್ ಇವರು ಡ್ರ್ಯಾಗನ್ ಫ್ರೂಟ್ಸ್ ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ ಅದೇನು ಅಂತ. ಇವಾಗ ಡ್ರ್ಯಾಗನ್ ಫ್ರೂಟ್ಸು ಎಲ್ಲೆಲ್ಲಲ್ಲಿ ಸಿಗ್ತಾ ಇದೆ. ಈ ಡ್ರ್ಯಾಗನ್ ಫ್ರೂಟ್ಸನ್ನು ಬಹಳ ಯಥೇಚ್ಛವಾಗಿ ಶ್ರೀ ನಾರಾಯಣ ಸ್ವಾಮಿ ಅವರು ಬೆಳೀತಾ ಇದ್ದಾರೆ. ಅವರ ಒಂದು ಆ ಒಂದು ಬೆಳೆಗಳಿಗೆ ಮೆಚ್ಚಿ, ಆ ಒಂದು ಫ್ರೂಟ್ಸ್ಗೆ ಮೆಚ್ಚಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ದಯವಿಟ್ಟು ಅವರು ಸಹ ಈ ವೇದಿಕೆಗೆ ಬರಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇವರ ಒಂದು ಸನ್ಮಾನಕ್ಕೆ ಬಹಳಷ್ಟು ಜನ ಮುಂದೆ ಬಂದಿದ್ದಾರೆ. ಶ್ರೀ ಶ್ರೀನಿವಾಸ ರೆಡ್ಡಿ ವೈ ಏನಿದೆ ಶಿಕ್ಷಕರು, ಅವರು ಇಲ್ಲಿ ಬರಬೇಕು. ಕೇಶವ ರೆಡ್ಡಿ ಅವರು ಸಹ ನಾನು ಕೊಡ್ತೀನಿ ಅಂತ ಬಹಳಷ್ಟು, ಯಾಕಂತಂದ್ರೆ ನಾವು ಇಲ್ಲಿದ್ದಾಗ ಅವರು ಸಹ ಸಂತೋಷವಾಗಿ ಒಪ್ಪಿದ್ದಾರೆ. ಅವರು ಸಹ ವೇದಿಕೆಗೆ ಬರಬೇಕು. ಮತ್ತು ಶ್ರೀನಿವಾಸ ರೆಡ್ಡಿ ತಾವೆಲ್ಲ ಬಂದು ಈ ಒಂದು ಗಣ್ಯರಿಗೆ ಸನ್ಮಾನ ಗಣ್ಯರ ಕೈಯಿಂದ ಮಾಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ,
ಪ್ರಾಸ್ತಾವಿಕ ಭಾಷಣ ಅಂತ ಹೇಳಿದ್ರೆ ನಮ್ಮ ರಾಜೀವ್ ನಗರ ಸಿಟಿಸನ್ಸ್ ವೆಲ್ಫೇರ್ ಫೋರಂ ಇದು 2016ನೇ ಸಾಲಿನಲ್ಲಿ ನಾವು ಸ್ಥಾಪನೆ ಮಾಡಿಕೊಂಡ್ರೆ ಸ್ವಚ್ಛತೆಯ ಕಡೆಗೆ ನಮ್ಮ ನಡಿಗೆ ಎನ್ನುವ ಒಂದು ಧ್ಯೇಯನ ಇಟ್ಕೊಂಡು, ಯಾಕೆ ಅಂತ ಹೇಳಿದ್ರೆ ಸ್ವಚ್ಛತೆ ಎಲ್ಲಿ ಇರ್ತದೋ ಅಲ್ಲಿ ಆರೋಗ್ಯ ಇರುತ್ತೆ ಅನ್ನೋ ಒಂದು ಬಹಳಾದ ನಂಬಿಕೆ ನಮಗೆ. ಈ ಒಂದು ಫೋರಂ ಅನ್ನ ನಾವು ಕ್ರಿಯೇಟ್ ಮಾಡಿ ಸವಿಸ್ತಾರವಾಗಿ ಸುಮಾರು ಅಂತ ಹೇಳಿದ್ರೆ 600 ಮಂದಿ ಶೇರ್ ಹೋಲ್ಡರ್ಸ್ ಅನ್ನ ನಾವೇ ಕ್ರಿಯೇಟ್ ಮಾಡಿಕೊಂಡು, ನಮ್ಮಲ್ಲಿರುವಂತಹ ಎಲ್ಲ ಮೆಂಬರ್ಸ್ ಅನ್ನ ನಾವೇ ಕ್ರಿಯೇಟ್ ಮಾಡಿಕೊಂಡು ಎಲ್ಲರ ಒಂದು ಸಹಕಾರ ತಗೊಂಡು ಇವತ್ತಿನ ದಿವಸ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿಯ ಒಂದು ಸುಗ್ಗಿಯನ್ನ ಪ್ರತಿ ವರ್ಷ 10 ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ಒಂದು ಯಾಂತ್ರಿಕ ಜೀವನ, ಮೆಕ್ಯಾನಿಕಲ್ ಲೈಫ್ ಆಗ್ಬಿಟ್ಟಿದೆ ನಮಗೆಲ್ಲ. ಈ ಒಂದು ಹಳ್ಳಿಯ ಸೊಬಗಾಗಲಿ, ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ಆಗಲಿ ನಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅರಿವಿಲ್ಲ. ಇವತ್ತು ಸಮಯ ಸಿಕ್ಕಿದ್ರೆ ನಾವೆಲ್ಲ ಹೋಗಿ ಬೀದಿಯಲ್ಲಿ ಆಟ ಆಡ್ತಾ ಇದ್ವಿ. ಇವತ್ತು ಮಕ್ಕಳು ಸಮಯ ಸಿಕ್ಕಿದ್ರೆ ಮೊಬೈಲ್ ಮುಂದೆ ಇಟ್ಕೊಂಡು ಮೊಬೈಲ್ ಎಲ್ಲ ಆಟ ಆಡ್ತಾರೆ ಸ್ನೇಹಿತರೆ. ಆ ರೀತಿಯ ಜೀವನ ಇವತ್ತು ನಾವು ಸಾಧನೆ ಮಾಡ್ತಾ ಇದ್ದೀವಿ. ಈ ಒಂದು ಜೀವನಗಳ ಮಧ್ಯೆ ನಮಗೆ ನಮ್ಮ ಒಂದು ಸಂಸ್ಕೃತಿ ಬಹಳಷ್ಟು ಮುಖ್ಯ, ನಮ್ಮ ಒಂದು ಹಳ್ಳಿಯ ಸೊಬಗು ಬಹಳಷ್ಟು ಮುಖ್ಯ. ಇದನ್ನ ಮೆರುಗು ನೀಡಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಇವತ್ತಿನ ದಿವಸ 10 ವರ್ಷಗಳಿಂದ ಈ ನಮ್ಮ ಒಂದು ಪ್ರಭಾಕರ ಬಡಾವಣೆ ರಾಜೀವ್ ನಗರ ಸಿಟಿಸನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಮಕ್ಕಳಿಗೆ ವಿಶೇಷವಾದ ಒಂದು ಗ್ರಾಮೀಣ ಸೊಬಗಿನ ಕ್ರೀಡೆಗಳನ್ನು ನಾವು ಆಡಿಸ್ತಾ, ಮಹಿಳೆಯರಿಗೆ ಸುಂದರವಾದ ಒಂದು ರಂಗೋಲಿಯ ಒಂದು ಚಿತ್ತಾರವನ್ನ ಬಿಡಿಸಲಿಕ್ಕೆ ಅದೊಂದು ಸ್ಪರ್ಧೆಯನ್ನ ಮಾಡ್ತಾ ಈ ಒಂದು ರಾಜೀವ್ ನಗರ ನಮ್ಮ ಚಿಂತಾಮಣಿ ನಗರದಲ್ಲಿ ಒಂದು ಮಾದರಿಯಾದ ಒಂದು ಬಡಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ತಮ್ಮೆಲ್ಲರ ಸಹಕಾರ ಬಹಳಷ್ಟು ಮುಖ್ಯ. ಒಂದು ಚಪ್ಪಾಳೆ ಬರಲಿ ಸ್ನೇಹಿತರೆ, ನಿಮ್ದೆ ಎಲ್ಲ ಹೇಳ್ತಿರೋದು. ನಿಮ್ಮೆಲ್ಲರ ಸಹಕಾರ ಬಹಳಷ್ಟು ಮುಖ್ಯ. ಈ ರೀತಿ ಕಾರ್ಯಕ್ರಮಗಳು ನಾವು ಪ್ರತಿ ವರ್ಷ ಇನ್ನೂ ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿದ್ರೆ ತಮ್ಮೆಲ್ಲರ ಸಹಕಾರ ಬಹಳಷ್ಟು ಮುಖ್ಯ. ಇವತ್ತು ಬೆಳಗ್ಗೆಯಿಂದ ನಮ್ಮ ಬಡಾವಣೆಯವರು ಆಗಿರುವಂತಹ ಶ್ರೀಯುತ ಉಲವಾಡಿ ಬಾಬುರವರು ಇಲ್ಲಿ ಪ್ರತಿ ವರ್ಷ ಬರುವಂತಹ ಎಲ್ಲ ನಾಗರಿಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಒಂದು ಊಟದ ವ್ಯವಸ್ಥೆಯನ್ನ ಅವರು ಧಾರಾಳವಾಗಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಅಂತ ಮಹಾನ್ ವ್ಯಕ್ತಿಗಳು ಬಹಳಷ್ಟು ಮಂದಿ ನಮ್ಮಲ್ಲಿದ್ದಾರೆ. ನಮ್ಮ ಓಲವಾಡ ಕೃಷ್ಣಪ್ಪನವರಾಗ್ಬೋದು, ನಮ್ಮ ಆರ್.ಕೆ. ಕೃಷ್ಣಾರೆಡ್ಡಿ ಅವರಾಗ್ಬೋದು, ಪ್ರತಿಯೊಬ್ಬರು ಅಷ್ಟೇ, ನಮ್ಮ ಆನಂದಣ್ಣ ಅವರು, ಇವರು ಬಹಳಷ್ಟು ಮಂದಿ ಸಹಕಾರ ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿದ್ರೆ ಬಹಳಷ್ಟು ಅರ್ಥಗರ್ಭಿತವಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನ ಬಯಸ್ತಾ, ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ಬಹಳ ಸುಸೂತ್ರವಾಗಿ ಶಿಸ್ತುಬದ್ಧವಾಗಿ ನಡೀಬೇಕು ಅಂತ ಒಂದು ಆಶಯವನ್ನು ಇಟ್ಕೊಂಡು ನನ್ನ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನುಡಿಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ನಿರ್ವಹಿಸಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸಣ್ಣನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಸಂಕ್ರಾಂತಿ ಹಬ್ಬದ ಬಗ್ಗೆ ಹಿತನುಡಿಗಳು. ಮೊದಲಿಗೆ ನಮ್ಮ ವರಿಷ್ಠಾಧಿಕಾರಿಗಳು ಚಿಕ್ಕಬಳ್ಳಾಪುರ ಆಗಿರ್ತಕ್ಕಂಥ ಕುಶಾಲ್ ಚೌಕ್ಸೆ ಸರ್ ಅವರು ಈ ವೇದಿಕೆಯನ್ನು ಕುರಿತು 4 ಮಾತಾಡಬೇಕು ಅಂತೇಳಿ ಅವರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಭ್ರಮ ಮಾಡ್ತಾ ಇದ್ದಾರೆ, ಎಷ್ಟು ಅದ್ಭುತವಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಮಗೆ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ನಾನು ಕೂಡ ಬೇರೆ ಜಾಗ ಎಷ್ಟು ಅದ್ಭುತವಾಗಿ ಈ ಥರ ಎಲ್ಲ ಜೊತೆಗೆ ಸೇರಿ ಈ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಥರ ಎಲ್ಲ ಜೊತೆಗೆ ಸೇರಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ನಾನು ಕೂಡ ಫಸ್ಟ್ ಟೈಮ್ ಈ ಥರ ನೋಡಿದ್ದೀನಿ. ನನ್ನ ಮಾತನ್ನು ಮುಗಿಸ್ತೀನಿ. ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೂ ಸಹ ಬಹಳ ಅಚ್ಚುಕಟ್ಟಾಗಿ ಫೋರಂನ ಸಾಧನೆ ಬಗ್ಗೆ ಹಾಗೂ ನಮ್ಮ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲವು ಕಾನೂನಾತ್ಮಕವಾಗಿರ್ತಕ್ಕಂಥ ಸಲಹೆಗಳನ್ನು ನೀಡಿರ್ತಕ್ಕಂಥ ನಮ್ಮ ನೆಚ್ಚಿನ ದಕ್ಷ ಅಧಿಕಾರಿಗಳು, ಮುಂದೆ ನಮ್ಮ ಚಿಂತಾಮಣಿಗೂ ನಮ್ಮದು ಒಂದು ಅವಿನಾಭಾವ ಸಂಬಂಧ ಇದೆ ಅವ್ರಿಗೂ ನಮಗೆ. ಯಾಕಂತಂದರೆ ಚಿಂತಾಮಣಿಯಲ್ಲಿ ಹಿಂದೆ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಪಟ್ಟಿರ್ತಕ್ಕಂಥ ಅಧಿಕಾರಿಗಳವರು ಇವಾಗ ಜಿಲ್ಲಾ ಮಟ್ಟದಲ್ಲಿ ನಮಗೆ ಅಧಿಕಾರಿಯಾಗಿ ಬಂದಿದ್ದಾರೆ. ನಿಮ್ಮ ಸೌಭಾಗ್ಯ.
ಅವರು ಈ ಒಂದು ಸಭೆಯನ್ನು ಕುರಿತು ಬಹಳಷ್ಟು ಹಿತನುಡಿಗಳನ್ನು ನುಡಿದಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮುಂದಿನ ಒಂದು ಕಾರ್ಯಕ್ರಮ ಈಗ ಊಟದ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಊಟದ ವ್ಯವಸ್ಥೆಗೆ ನಮ್ಮ ದಾನಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಬಾಬು ಸರ್ ಅವರು ಬಹಳಷ್ಟು ಶ್ರಮ ವಹಿಸಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ದ್ವಾರಕಿ ಸರ್ ಅವರು ಸಹ ಈ ಊಟದ ವ್ಯವಸ್ಥೆಯಲ್ಲಿ ಕೈ ಜೋಡಿಸಿದ್ದಾರೆ. ಅವರು ಈ ಒಂದು ಸಭೆಯನ್ನು ಕುರಿತು ನಾಲ್ಕು ಮಾತಾಡಲು ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಇವತ್ತು ರೈತರ ಹಬ್ಬ, ನಮ್ಮ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಈ ಒಂದು ನಗರದ ಪ್ರತಿಷ್ಠಿತ ಬಡಾವಣೆ ಆದಂಥ ರಾಜೀವ್ನಗರದ ಪ್ರತಿಯೊಬ್ಬ ನಾಗರಿಕರಿಗೂ, ಎಲ್ಲ ತಾಯಂದಿರಿಗೂ, ಎಲ್ಲ ಈ ಒಂದು ಭಾಗದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಬೇರೆ ತಾಲೂಕುಗಳಿಂದ ಬಂದಿರತಕ್ಕಂಥ ರೈತಾಪಿ ವರ್ಗದಿಂದ ಬಂದಿರತಕ್ಕಂಥ ನಮ್ಮ ಅಧಿಕಾರಿ ಮಿತ್ರರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ಕೂಡ ಇವತ್ತು ಈ ಒಂದು ರಾಜೀವ್ನಗರ ವೆಲ್ಫೇರ್ ಅಸೋಸಿಯೇಷನಿಂದ ಏನು ಇವತ್ತು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ರೈತರ ಕಾರ್ಯಕ್ರಮ ನಡೀತಿದೆಯೋ ಭಾಳ ಒಂದು ಸಂತೋಷ ವಿಷಯ. ಬಹುಶಃ ಮುಂದಿನ ದಿವಸಗಳಲ್ಲಿ ಏನಿವತ್ತು ನಮ್ಮ ಜಗತ್ತು ಭಾಳ ವೇಗವಾಗಿ ಬೆಳೀತಾ ಇದೆ, ತಂತ್ರಜ್ಞಾನದಲ್ಲಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಬಹಳ ಮುಂಚೂಣಿಯಲ್ಲಿದೆ. ಆದರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕು. ಈ ಸಂಸ್ಕೃತಿ ಹೆಂಗೆ ಬೆಳೆದಿದೆ, ಭಾರತೀಯರಾಗಿ ಹಿಂದೂ ಸಂಪ್ರದಾಯವನ್ನು ಯಾವ ರೀತಿ ಪಾಲನೆ ಮಾಡಬೇಕು, ಪ್ರತಿಯೊಂದು ಹಬ್ಬದ ಒಂದು ವಿಶೇಷತೆ ನಮ್ಮಲ್ಲಿ ಗೊತ್ತು. ದೀಪಾವಳಿ ಅಂದರೆ ಏನು, ಸಂಕ್ರಾಂತಿ ಅಂದರೆ ಏನು, ಶಿವರಾತ್ರಿ ಅಂದರೆ ಬೇರೆ ಬೇರೆ ಎಲ್ಲ ಅರ್ಥಗಳಲ್ಲೂ ಕೂಡ ನಮಗೆ ಆ ಹಬ್ಬದ ವೈಶಿಷ್ಟ್ಯ ನಮಗೆ ಇವತ್ತು ಮಕ್ಕಳಿಗೆ ಪರಿಚಯ ಮಾಡ್ತಕ್ಕಂಥದ್ದು ಮತ್ತು ತಿಳುವಳಿಕೆ ಕೊಡ್ತಕ್ಕಂಥದ್ದು ನಮ್ಮ ತಂದೆ ತಾಯಿ ಮತ್ತು ಆ ಭಾಗದಲ್ಲಿ ಯಾರೇ ಇರ್ಬೋದು ಆ ಒಂದು ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಮಾಡಬೇಕಾದಂಥ ಕರ್ತವ್ಯವನ್ನು ನಮ್ಮ ಈ ಒಂದು ಬಡಾವಣೆಯ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರು, ನಮ್ಮ ಕೃಷ್ಣಾರೆಡ್ಡಿ ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಎಲ್ಲ ಕೂಡ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವರೇ ಹೆಚ್ಚು. ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ವ್ಯಾಪಾರ ಇರ್ಬೋದು, ಬೇರೆ ಬೇರೆ ಉದ್ಯೋಗಗಳಲ್ಲಿ ಇಲ್ಲಿ ಮನೆಗಳನ್ನು ಕಟ್ಕೊಂಡು ಬೇರೆ ಗ್ರಾಮಗಳಿಂದ ಬಂದು ಇವತ್ತು ನೆಲೆಸಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳ ಶಿಕ್ಷಣವನ್ನು ಬೆಳೆಸಬೇಕು, ಅವರಿಗೆ ಉನ್ನತ ಒಂದು ಹುದ್ದೆಗೆ ಕಳಿಸ್ಬೇಕು ಅಂತ ಆಸೆಯಿಂದ ತಮ್ಮ ಊರುಗಳನ್ನು ಬಿಟ್ಟು ಇವತ್ತು ಇಲ್ಲಿ ಬಂದು ಎಷ್ಟೋ ಜನ ಮತ್ತೆ ಊರುಗಳಿಗೆ ಹೋಗಿ ತಮ್ಮ ವ್ಯವಸಾಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏನಿವತ್ತು ನನ್ನ ಮಗಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, IPS ಆಗಬೇಕು ಆಸೆ ಇರುತ್ತೆ, ಇದು ತಪ್ಪಲ್ಲ. ಅಂದರೆ ಎಲ್ಲ ಕಡೆ ತಂದೆ ತಾಯಿ ಆ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ತಿಳಿಸ್ತಕ್ಕಂಥ ಏನು ಹಿಂದೆ ಗ್ರಾಮಗಳಲ್ಲಿ ನಾವು ಅನಾದಿ ಕಾಲದಿಂದ ಕೂಡ ನಮ್ಮ ಹಿರಿಯರು ಸಾಂಪ್ರದಾಯಿಕವಾಗಿ ಈ ಒಂದು ಸಂಕ್ರಾಂತಿಯನ್ನು ವಿಶೇಷವಾಗಿ ಮಾಡ್ಕೊಂಡು ಬರ್ತಿದ್ದೆ. ವಿಶೇಷವಾಗಿ ನಾನೊಬ್ಬ ರೈತಾಪಿ ಒಂದು ಸಂಸ್ಥೆ, ಸಹಕಾರಿ ಸಂಸ್ಥೆಯಲ್ಲಿ 10 ವರ್ಷಗಳಿಂದ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ನನಗೆ ಭಾಳ ಖುಷಿ ಆಯಿತು. ನಾನು ಹಿಂದೆ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದೆ. ನಾನೇನು ಕೊಡ್ತಿದ್ದೀನಿ ಮಾಡ್ತಿದ್ದೀನಿ ಅಂತ. ಈ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷ ಏನು ಅಂದರೆ, ನಾವೆಲ್ಲ ರೈತರ ಮಕ್ಕಳು ಇಲ್ಲಿ ಬಂದು ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅನುಭವಿಸ್ತಾ ಇದ್ದೀವಿ. ನಮ್ಮ ರೈತರಿಗೆ ವಿಶೇಷವಾದಂಥ ಒಂದು ಸನ್ಮಾನ ಮಾಡಿದರೆ ಈ ಒಂದು ಹಬ್ಬಕ್ಕೆ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗ್ತದೆ ಅಂತ ನಾನು ಈ ಒಂದು ಫೋರಮ್ನ ಎಲ್ಲ ಪದಾಧಿಕಾರಿಗಳು ಕೂಡ ನನ್ನ ಮನವಿಯನ್ನು ಸಲ್ಲಿಸಿತ್ತು. ಅಂದರೆ ಏನೋ ಒಂದು ಕಡೆ ಖುಷಿ ಆಯಿತು. ನಮ್ಮ ಕ್ಷೇತ್ರದಲ್ಲಿ ಹಾಲು ಉತ್ಪಾದನೆಯಲ್ಲಿ ಇವತ್ತು ಒಂದು ಹೆಣ್ಣು ಮಗು ಒಂದು ದಿವಸಕ್ಕೆ 200 ಲೀಟರ್ ಹಾಲು ಕರೀತಾರೆ ಅಂತ ಯೋಚನೆ ಮಾಡಿ. ಎಲ್ಲ ತಾಯಂದರು ಕೂಡ ಗೊತ್ತು. ಇವತ್ತು ನಂದಿನಿ ಹಾಲು ನಮ್ಮ ಹೆಮ್ಮೆ, ಕರ್ನಾಟಕದ ಹೆಮ್ಮೆ. ಆ ಒಂದು ಹಾಲನ್ನು ಇವತ್ತು ಸಂಸ್ಕರಿಸಿ ಅದನ್ನು ಇವತ್ತು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಮಾದರಿಯಾಗಿ ಹಾಲು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ನಂದಿನಿ ಅನ್ನು ಇವತ್ತು ನೋಡ್ತಾ ಇದ್ದೀವಿ. ಅದೆಲ್ಲರ ಪರಿಶ್ರಮ ರೈತರಿಗೆ. ಆ ರೈತರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ನಾವು ಸನ್ಮಾನ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಹಾಲು ಉತ್ಪಾದನೆಯಲ್ಲಿ ಕೂಡ ಹೆಣ್ಮಕ್ಳು ಮತ್ತು ವಿಶೇಷವಾಗಿ ನಮ್ಮ ಗಂಡಸರು ಕೂಡ ಇವತ್ತು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಇವರು ಎಷ್ಟೋ ಜನ ಇವತ್ತು ರೈತರು ಅದರಿಂದ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಇಡೀ ಕುಟುಂಬಗಳನ್ನು ಇವತ್ತು ಬರೀ ಹಾಲಿನ ಉತ್ಪಾದನೆ ಇವತ್ತು ತಮ್ಮ ಜೀವನಗಳನ್ನು ನಡೆಸ್ತಾ ಕುಟುಂಬಗಳನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತ ರವಿಚಂದ್ರ ರೆಡ್ಡಿ ಹಿಂದೆ ಅವ್ರು ಬೋರ್ವೆಲ್ ಏಜೆಂಟ್ ಆಗಿದ್ರು, ಆದರೆ ಇವತ್ತು ಅದನ್ನು ಮರೆತಿದ್ದಾರೆ. ಇವತ್ತು ಇಡೀ ರಾಜ್ಯಕ್ಕೆ ಮಾದರಿ ರೈತರಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಭಾಳ ಖುಷಿ ಆಯಿತು. ಅವ್ರ ಮುಂದೆ ಕೂಡ ತಮ್ಮ ಒಂದು ತೋಟಗಾರಿಕಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಒಂದು ಉನ್ನತಿಗೆ ಬರಬೇಕು. ಮತ್ತು ಅದೇ ರೀತಿ ರಾಜಾರೆಡ್ಡಿನೂ ಅಷ್ಟೇ ಬಹುಶಃ ಆಧುನಿಕ ವ್ಯವಸಾಯ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ.
ಬಹುಶಃ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಹೂವಿನ ಬೆಳೆಗಳನ್ನ ಬೆಳೀತಾ ಇದೆ. ನಮಗೆಲ್ಲ ಖುಷಿ, ನಮ್ಮ ಸ್ನೇಹಿತರು ಇವತ್ತು ನಮ್ಮ ರೈತರ ಮಕ್ಕಳು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ. ಬಹುಶಃ ಈ ಒಂದು ಕಾರ್ಯಕ್ರಮ ಇವತ್ತು ಬಹಳ ಅರ್ಥಪೂರ್ಣವಾಗಿದೆ. ಈ ಕಾರ್ಯಕ್ರಮಗಳು ಮುಂದಿನ ದಿವಸಗಳಲ್ಲಿ ಇನ್ನೂ ವಿಶಿಷ್ಟವಾಗಿ ನಾವು ಮಾಡಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಇವತ್ತು ಬೆಳಗ್ಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಸುಧಾಕರ್ ರೆಡ್ಡಿ ಸಾಹೇಬ್ ಬಂದಿದ್ರು. ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹಲವಾರು ಈ ನಗರಕ್ಕೆ ಆಗ್ತಕ್ಕಂಥ ಕೆಲಸಗಳನ್ನ ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ರು. ಬಹುಶಃ ಹುಟ್ಟು ಅನಿರೀಕ್ಷಿತ ಸಾವು ಖಚಿತ ಎಲ್ಲರಿಗೂ ಗೊತ್ತದು. ಆದರೆ ಹುಟ್ಟಿದ ಮೇಲೆ ಸಾಧನೆ ಅನ್ನೋದು ಯಾವುದೋ ಒಂದು ಕ್ಷೇತ್ರದಲ್ಲಿ ಮನುಷ್ಯ ಮಾಡಬೇಕು. ಯಾವುದೇ ಕ್ಷೇತ್ರ ಇರ್ಬೋದು, ವ್ಯವಸಾಯ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ವ್ಯಾಪಾರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಒಬ್ಬ ಮನುಷ್ಯನ ಸಾಧನೆ ಬಹಳ ಮುಖ್ಯ. ಆ ಸಾಧನೆಯನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು. ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಬೆಳಿಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸಿ ಜೈ ಸರ್ಕಾರ. ತಮ್ಮ ಭಾಷಣದಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಶ್ರೀ ಅಶ್ವಥ್ ನಾರಾಯಣ್ ಬಾಬು ಸರ್ ಅವರಿಗೆ ಧನ್ಯವಾದ ತಿಳಿಸ್ತಾ, ಸಂಕ್ರಾಂತಿ ಸಂಭ್ರಮದ ಬಗ್ಗೆ ಬಹಳ ವಿಶಿಷ್ಟವಾಗಿ ಮಾತನಾಡಲಿದ್ದಾರೆ ನಮ್ಮ ನೆಚ್ಚಿನ ಅಧಿಕಾರಿಗಳು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಆನಂದ್ ಸರ್ ಅವರು. ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರಯಮೂರ್ತಿ ದಿವಾಕರ. ಈ ಸೂರ್ಯನಿಗೆ ಮೊದಲನೇದಾಗಿ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ಅತ್ಯಂತ ಗೌರವಾನ್ವಿತ ಗಣ್ಯರಾದ ಕುಶಾಲ್ ಸರ್ ಮತ್ತು ಎಲ್ಲ ವೇದಿಕೆಯಲ್ಲಿರ್ತಕ್ಕ ಅತ್ಯಂತ ಗೌರವಾನ್ವಿತ ಗಣ್ಯರು, ಈ ಬಡಾವಣೆಯ ನಿವಾಸಿಗಳು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಎಲ್ಲ ಮೇಲ್ಗಡೆ ಕೂತಿದ್ದಾರೆ. ನಾನೆಲ್ಲ ಅಕ್ಕ ತಂಗಿಯವರೇ, ಅಣ್ಣ. ಸಂಕ್ರಾಂತಿ ಅಂದ್ರೇ ಒಂದು ಸಂಭ್ರಮ. ಸಂಭ್ರಮ ಅಂತಂದ್ರೆ ಸಡಗರ, ಸಡಗರ ಅಂತಂದ್ರೆ ಆನಂದ, ಆನಂದ ಅಂತಂದ್ರೆ ಈ ಬಡಾವಣೆಯ ನಿವಾಸಿಗಳು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಸಂಕ್ರಾಂತಿ ಸಂಭ್ರಮದ ಒಂದು ದಿನ. ಸಂಕ್ರಾಂತಿ ಅಂತಂದ್ರೆ ನಿಮಗೆಲ್ಲ ವರ್ಷ ಅದನ್ನೇ ಹೇಳ್ತಾ ಇರ್ತೀವಿ, ಆದ್ರೆ ಪ್ರತಿ ವರ್ಷ ಅದನ್ನು ಹೇಳ್ಬೇಕಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ, ಮಹಾಭಾರತದಲ್ಲಿ ಅರ್ಜುನನ ಬಾಣಗಳಿಂದ ಭೀಷ್ಮನಿಗೆ ಘಾಸಿಯಾಗಿ ಅವನು ನೆಲಕ್ಕೆ ಹೋಗಿದಾಗ ತಾನು ಇಚ್ಛಾಮರಣಿ, ನಾನು ತನ್ನಿಚ್ಛೆಯಂತೆ ಮರಣ ಅವನು ಹೊಂದಬೇಕು ಅಂತೇಳಿ ಅವರು ಶರ್ಷೆಯ ಮೇಲೆ ಮಲಗಿ ಮಕರ ಸಂಕ್ರಾಂತಿಯ ದಿವಸ ನಾನು ಪ್ರಾಣ ತ್ಯಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಮಲಗಿರ್ತಾರೆ. ಆ ಈ ದಿವಸ ಅದೇ ಮಕರ ಸಂಕ್ರಾಂತಿ. ವೆಲ್ಫೇರ್ ಅಸೋಸಿಯೇಷನ್ಗೆ, ರಾಜೀವ್ ನಗರ ವೆಲ್ಫೇರ್ ಅಸೋಸಿಯೇಷನ್ಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಈ ಒಂದು ಕಾರ್ಯಕ್ರಮದ ರೂವಾರಿಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಆನಂದ್ ಸರ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀತದೆ. ಮೊದಲಿಗೆ ರಂಗೋಲಿ ಸ್ಪರ್ಧೆ ನಿರ್ವಹಿಸಿರ್ತಕ್ಕಂಥ ಶ್ರೀ ಶ್ರೀನಿವಾಸ್ ಸರ್ ಅವರು ಬಂದು ಆ ಒಂದು ಬಹುಮಾನಗಳನ್ನು ಕೊಡಿಸ್ಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರಿಯರಿಗೂ ನಮಸ್ಕರಿಸ್ತಾ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸಭೆಗೂ ಕೂಡ ವಂದಿಸ್ತಾ, ಈಗ ನಮ್ಮ ಭಾರತದ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ವಿಶ್ವದಲ್ಲೇ ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದು. ಈ ಸಲ 84 ಜನ ರಂಗೋಲಿ ಸ್ಪರ್ಧಿಗಳು ಭಾಗವಹಿಸಿ ಈ ಬಡಾವಣೆಯನ್ನು ಅಚ್ಚುಕಟ್ಟಾಗಿ ಬಹಳ ಶೃಂಗಾರವಾಗಿ ಬಿಡಿಸಿದ್ದಾರೆ. ಕಾರಣ ಏನಂದ್ರೆ, ಭಾರತದ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ರಂಗೋಲಿ ಹಾಕುವಾಗ ತನ್ನ ಕುಟುಂಬದ ಬಗ್ಗೆ ಆ ಚುಕ್ಕಿಗಳನ್ನು ಇಟ್ಟಾಗ ಆ ರಂಗೋಲಿ ಬಗ್ಗೆ ತನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿ ಬರ್ತಾ ಇರ್ತದೆ. ಕಾರಣ ಏನಂದ್ರೆ, ಅನಂತ್ ಸರ್ ಅವರು ಹೇಳ್ತಾ ಇದ್ರು, ಮೊಬೈಲ್ ಯುಗ ಆಗಿದೆ, ಮಕ್ಕಳಿಗೂ ಕೂಡ ಮತ್ತೆ ಮಹಿಳೆಯರಿಗೂ ಕೂಡ ಈಗ ಸೀರಿಯಲ್ ವ್ಯಾಮೋಹ ಜಾಸ್ತಿಯಾಗಿ ಈ ಒಂದು ಸಂಸ್ಕೃತಿಯಿಂದ ಈ ಬಡಾವಣೆಯಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಈಗ ಉಂಟಾಗಿದೆ. ಆ ನಿಟ್ಟಿನಲ್ಲಿ ಸುಮಾರು ಸ್ಪರ್ಧಾಳುಗಳು ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಸಮಾಧಾನಕರ ಬಹುಮಾನ ನಾವು ಇವಾಗಲೇ 84 ಜನಕ್ಕೂ ಕೂಡ ಕೊಟ್ಟು ಮನೆಗೆ ನಿಮಗೆ ಕಳಿಸಿದ್ದೀವಿ. ಆ ನಿಟ್ಟಿನಲ್ಲಿ ಪ್ರಥಮವಾಗಿ ಮತ್ತೆ ದ್ವಿತೀಯ, ತೃತೀಯ 3 ಪ್ರೈಸ್ಗಳನ್ನು ಈಗ ನಾನು ಅನೌನ್ಸ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಸರಳಾ ಶ್ರೀನಿವಾಸ್ ಅವರು ಪ್ರಥಮ ಬಹುಮಾನವನ್ನು ಪಡೆದು ಈ ರಂಗೋಲಿ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿರ್ತಾರೆ. ಅವರು ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಅವರಿಗೆ ನಮ್ಮ ಕುಶಾಲ್ ಚೌಕ್ಸಿ ಸರ್ ಅವರು ಹೃದಯಪೂರ್ವಕವಾಗಿ ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ದ್ವಿತೀಯ ಬಹುಮಾನ ತೇಜಶ್ರೀ MN ಆಂಜನೇಯಪ್ಪ ಅವರು ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಮುರಳೀಧರ ಸರ್ ಅವರು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ.
ಮೂರನೇ ಬಹುಮಹೇಶ್ವರವರು ಅವರು ಬಂದು ರೆಡಿ ಆಗಬೇಕು. ಶಿಲ್ಪಾ ಸುರೇಶ್. ದ್ವಿತೀಯ ಬಹುಮಾನ ತೇಜಸ್ವಿನಿ. ಕೊಡಿ ಸರ್, ಎಲ್ಲ ಬೇಕು. ತೃತೀಯ ಬಹುಮಾನ ಶಿಲ್ಪಾ ಸುರೇಶ್. ಬಹುಮಾನವನ್ನು ನೀಡಿದಂತ ಮತ್ತು ಬಹುಮಾನವನ್ನು ಸ್ವೀಕರಿಸಿದಂತ ಎಲ್ಲರಿಗೂ ಕೂಡ ಈ ಬಡಾವಣೆಯ ಪರವಾಗಿ ಎಲ್ಲ ನಾಗರಿಕರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಬರ್ಬೇಕು ಬೇಗ. ಹಿರಿಯರು ವಿಭಾಗದಲ್ಲಿ ಮಹಿಳೆಯರು ಜಸ್ಮಿತಾ ರೆಡ್ಡಿ ಎಸ್ ಪ್ರಥಮ, ಪೂರ್ವಿ ಎ ದ್ವಿತೀಯ, ಯೋಕ್ಷಿತಾ ಕೆ ತೃತೀಯ. ತಾವು ಬಂದು ಬಹುಮಾನವನ್ನು ಸ್ವೀಕರಿಸಲು ಕೋರಿದೆ. ಚಿತ್ರಕಲೆ ಸ್ಪರ್ಧೆಯಲ್ಲಿ 8ರಿಂದ 10 ವಿಭಾಗ ಅಶ್ಮಿತಾ ಆರ್ ಪ್ರಥಮ ಬಹುಮಾನ, ಗುಣಶ್ರೀ ದ್ವಿತೀಯ ಬಹುಮಾನ, ರಕ್ಷಿತ್ ಗೌಡ ಎರಡನೇ ಬಹುಮಾನ ಯತೀನ್, ಮೂರನೇ ಬಹುಮಾನ ಅಜಿತ್. ದಯವಿಟ್ಟು ಬಂದು ವೇದಿಕೆಗೆ ಬಹುಮಾನವನ್ನು ಗಣ್ಯರಿಂದ ಸ್ವೀಕಾರ. ಚಿತ್ರಕಲೆ ಮ್ಯೂಸಿಕಲ್ ಚೇರಲ್ಲಿ ನವಿತಾ ವೆಂಕಟರಮಣ ರೆಡ್ಡಿ ಪ್ರಥಮ, ನಾರಾಯಣ ಸ್ವಾಮಿ ದ್ವಿತೀಯ, ವಿಸ್ಮಯ ಶ್ರೀನಿವಾಸ ತೃತೀಯ. ತಾವು ಬಂದು ವೇದಿಕೆಗೆ ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸಲು ಕೋರಿದೆ. ಮ್ಯೂಸಿಕಲ್ ಚೇರ್ಸ್ ಕೊಡಿ, ಸ್ವಲ್ಪ ತಾಳಿ ಬಿಡಿ ಸರ್. ಬರೀ ಸ್ವಲ್ಪ ಹಿಂದ್ಗಡೆ ಹಾಕೋ ಬನ್ನಿ. ಶಿರಸ್ಯ ಜ್ಯೋತಿ ಶಾಲೆಯ ಬಹುಮುಖ ಪ್ರತಿಭೆ ಕೈವಾರದ ಬಾಲವಿಜ್ಞಾನಿ ರಾಮ್ ನಾರಾಯಣ್ ಶ್ರೀನಿವಾಸ್. ಕೈವಾರದ ಬಾಲವಿಜ್ಞಾನಿ ರಾಮ್ ನಾರಾಯಣ್ ಶ್ರೀನಿವಾಸ್ ಅವರು ಅತಿ ಕಿರಿಯ ವಯಸ್ಸಿನಲ್ಲೇ ವಿಜ್ಞಾನ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮಾಡುವ ಮೂಲಕ ತಮ್ಮ ಶಾಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಪಾರ ಗೌರವ ತಂದಿದ್ದಾರೆ. ಟೆಲಿಸ್ಕೋಪ್ ತಯಾರಿಕೆಯಲ್ಲಿ ವಿಶಿಷ್ಟ ಕೌಶಲ್ಯ ಪ್ರದರ್ಶಿಸಿರುವ ಇವರು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗಳಲ್ಲಿ ದಾಖಲೆ ನಿರ್ಮಿಸಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ.
ಬೆಂಗಳೂರು ದೊಡ್ಡಬೊಮ್ಮಸಂದ್ರದ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಕೈವಾರ ಶ್ರೀನಿವಾಸ್ ಮತ್ತು ಜಂಗಮಸಿಗೇಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಶ್ರೀನಿವಾಸ್ ಅವರ ಸುಪುತ್ರನಾದ ರಾಮ್ ನಾರಾಯಣ್ ಪ್ರಸ್ತುತ ಚಿಂತಾಮಣಿಯ ಜ್ಯೋತಿ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಬಾಲ್ಯದಿಂದಲೇ ವಿಜ್ಞಾನ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ ಬೆಳೆಸಿಕೊಂಡಿರುವ ಇವರು ಶಾಲಾ ಚಾಂಪಿಯನ್ ಪಟ್ಟಕ್ಕೇರುವ ಮೂಲಕ ತಮ್ಮ ಪ್ರಯೋಗಶೀಲತೆ ಮತ್ತು ತಾಂತ್ರಿಕ ಚಿಂತನೆಯಿಂದ ವಿಶಿಷ್ಟ ಗುರುತು ಮೂಡಿಸಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಸಂಶೋಧನಾ ಪರಿಷತ್ ಅಧ್ಯಕ್ಷರಾದ ಹುಲಿಕಲ್ ನಟರಾಜ್ ಅವರ ಮಾರ್ಗದರ್ಶನದಲ್ಲಿ ದೊಡ್ಡಬಳ್ಳಾಪುರದ ಅನಿಬೆಸೆಂಟ್ ತರಬೇತಿ ಕೇಂದ್ರದಲ್ಲಿ ನಡೆದ ಅತ್ಯಾಧುನಿಕ ಟೆಲಿಸ್ಕೋಪ್ಗಳ ಸಂಯೋಜನೆ ಮತ್ತು ನಿರ್ಮಾಣ ತರಬೇತಿಯಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸಿದ್ದರು. ಈ ತರಬೇತಿಯಲ್ಲಿ ಆಪ್ಟಿಕಲ್ ಗ್ಲಾಸ್ ಮಿರರ್ ಹೋಲ್ಡಿಂಗ್ ವ್ಯವಸ್ಥೆ ಸೇರಿದಂತೆ ವಿವಿಧ ತಾಂತ್ರಿಕ ಭಾಗಗಳನ್ನು ಯಶಸ್ವಿಯಾಗಿ ಸಂಯೋಜಿಸಿ ಸಂಪೂರ್ಣ ಕಾರ್ಯನಿರ್ವಹಿಸುವ ಟೆಲಿಸ್ಕೋಪ್ ನಿರ್ಮಿಸಿದರು. ಇವರ ಈ ಸಾಧನೆಯನ್ನು ಗುರುತಿಸಿ ಕರ್ನಾಟಕದ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಹಿರಿಯ ವಿಜ್ಞಾನಿಗಳಾದ ಕಿರಣ್ ಕುಮಾರ್ ಮತ್ತು ಕೆ.ಪಿ.ಜೆ. ರೆಡ್ಡಿಯವರ ಸಮ್ಮುಖದಲ್ಲಿ ಇವರನ್ನು ಗೌರವಿಸಲಾಯಿತು. ಅಲ್ಲದೆ ಚಿಂತಾಮಣಿ ತಾಲೂಕು ಆಡಳಿತದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಸ್ವರ್ಣಭೂಮಿ ಫೌಂಡೇಶನ್ ವತಿಯಿಂದ ಬಾಲಚೇತನ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳಿಂದ ಸನ್ಮಾನಗಳು ಸಂದಿವೆ. ಆಸ್ಕರ್ ಪ್ರಶಸ್ತಿ ವಿಜೇತಾರ್ ಆರ್ಚಿತ್ರದ ಕನ್ನಡ ಅನುವಾದಕ ವರದರಾಜ ಚಿಕ್ಕಬಳ್ಳಾಪುರ ಅವರು ಸಹ ಇವರ ಪ್ರತಿಭೆಯನ್ನು ಶ್ಲಾಘಿಸಿದ್ದಾರೆ. ಕೇವಲ ವಿಜ್ಞಾನ ಮಾತ್ರವಲ್ಲದೆ ಪ್ರಕಾಶ್ ಪಡುಕೋಣೆ ಕ್ರೀಡಾ ಕೇಂದ್ರದಲ್ಲಿ ಫುಟ್ಬಾಲ್ ತರಬೇತಿ ಪಡೆದಿರುವ ಇವರು ಉತ್ತಮ ಫುಟ್ಬಾಲ್ ಆಟಗಾರರು, ಹಾರ್ಮೋನಿಯಂ ವಾದಕರು, ಪ್ರಥಮ ಬಹುಮಾನ, ಧೀರಜ್ ಎಸ್ ದ್ವಿತೀಯ ಬಹುಮಾನ, ಆರ್ಯ ಎಂ ಯಾದವ್ ತೃತೀಯ ಬಹುಮಾನವನ್ನು ಪಡೆದಿರ್ತಾರೆ. ಮಕ್ಕಳು ಬಂದು ಗಣ್ಯರಿಂದ ಈ ಒಂದು ಬಹುಮಾನವನ್ನು ಸ್ವೀಕರಿಸಲು ಅವರಲ್ಲಿ ಕೋರುತ್ತೇನೆ. ಗಣ್ಯರಿಗೆ ಸನ್ಮಾನ, ವರಿಷ್ಠಾಧಿಕಾರಿಗಳು ಸಹ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಸಹ ನಮ್ಮ ಬಡಾವಣೆಯಲ್ಲಿ ಒಂದಿಲ್ಲೊಂದು ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ವಾಟರ್ ಮ್ಯಾನ್ ಅವರು ಮತ್ತು ಲೈನ್ ಮ್ಯಾನ್ ಅವರು ಸಹ ಅಷ್ಟೇ, ಯಾವುದೇ ಒಂದು ಕರೆ ಬಂದರೂ ಸಹ ಬಂದು, ಮತ್ತು ಚೇತನ್ ಎಡಿಟ್ ಕೊಡೋರ್ಗೊಬ್ಬರ್ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ ಪ್ರಸಾರ ಮಾಡಲು ಒಂದು ಸನ್ಮಾನ ಮಾಡಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ವಹಿಸಿ ವಾಟರ್ಗಳನ್ನು ಸಪ್ಲೈ ಮಾಡಿರ್ತಾರೆ. ಅವರಿಗೆ ವಿಶೇಷವಾಗಿ ಒಂದು ಫೋರಂ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತು ರಂಗನಾಥ ರೆಡ್ಡಿ ಚೌಡೇಶ್ವರಿ ಎಲೆಕ್ಟ್ರಿಕಲ್ಸ್, ದಯವಿಟ್ಟು ಸಹ ವೇದಿಕೆಗೆ ಬರಬೇಕು. ಇವರು ಸಹ ಅಷ್ಟೇ ರಂಗೋಲಿಗೆ ತೃತೀಯ ಬಹುಮಾನ, ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ದ್ವಾರಕಿ ಸರ್ ಅತಿಥಿಗಳಿಂದ ಅಥವಾ ಸುನೀಲ್ ಮತ್ತು ಕೃಷ್ಣಪ್ಪನವರಿಂದ ಸ್ವೀಕರಿಸಬೇಕು ಅಂತೇಳಿ ಬೈರಾರೆಡ್ಡಿ ಅವರನ್ನು ಕೇಳಿಕೊಳ್ತಾ
ಕೃಷ್ಣಪ್ಪನವರಿಗೆ ಮತ್ತು ಅವರ ಮಗ ಸುನಿಲ್ ಅವರಿಗೆ ಇನ್ನಷ್ಟು ಧನ ಸಹಾಯವನ್ನು ಇನ್ನಷ್ಟು ಶಾಲೆಗಳಿಗೆ ಕೊಡತಕ್ಕಂಥ ಶಕ್ತಿಯ ಭಗವಂತ ನೀಡಲಿ ಅಂತೇಳಿ ಈ ಮುಖಾನ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಕಾರ್ಯಕ್ರಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಗ್ತದೆ.